ಚನ್ನಪಟ್ಟಣದಲ್ಲಿ ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ನಿಂದ ದೂರವಾದ ಹಿನ್ನೆಲೆ ಹಾರ್ಡ್ ಕೋರ್ ಹಿಂದುತ್ವದ ಕಡೆಗೆ ಈಗ ದಳಪತಿಗಳು ಹತ್ತಿರ ಆಗ್ತಿದ್ದಾರೆ. ಬೈ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅಲ್ಪಸಂಖ್ಯಾತ ಮತಗಳು ದಳದಿಂದ ದೂರ ಆಗಿವೆ. ಹೀಗಾಗಿ ಹಾರ್ಡ್ ಕೋರ್ ಹಿಂದುತ್ವದ ಕಡೆಗೆ ದಳಪತಿಗಳು ಇನ್ನಷ್ಟು ಹತ್ತಿರ ಆಗ್ತಿದ್ದಾರೆ. ಜಾತ್ಯತೀತ ತತ್ವದಿಂದ ಹಾರ್ಡ್ ಕೋರ್ ಹಿಂದುತ್ವದ ಜಪವನ್ನ ಶುರು ಮಾಡಿದ್ದಾರೆ. ಹಿಂದುತ್ವವನ್ನ ಅಳವಡಿಸಿಕೊಳ್ಳೋದಕ್ಕೆ ದಳಪತಿಗಳು ನಿರ್ಧಾರ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಬರೆದಿರೋ ಪತ್ರದಲ್ಲಿ ಜೈ ಶ್ರೀರಾಮ್ ಅಂತ ಉಲ್ಲೇಖಿಸಲಾಗಿದೆ. ಜೆಡಿಎಸ್ನ ಯಾವುದಾದ್ರೂ ಪತ್ರದಲ್ಲೋ ಭಾಷಣದಲ್ಲೋ ಮಾತುಗಳಲ್ಲೋ ಇದುವರೆಗಾದ್ರೂ ಇದನ್ನ ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಬಟ್ ಈಗ ನಿಖಿಲ್ರ ಪತ್ರದಲ್ಲಿ ನೋಡಿ, ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಲ್ಲ, ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಪರಾಜಿತ ಅಭ್ಯರ್ಥಿ ನಿಖಿಲ್ ಅವರು ಬರೆದಿರುವಂತ ಪತ್ರ. ಇದರಲ್ಲಿ ಜೈ ಶ್ರೀರಾಮ್ ಅನ್ನೋದನ್ನು ನೋಡಬಹುದು. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನ್ಯೂಸ್ ಡೆಸ್ಕ್ ನಿಂದ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ನಿಖಿಲ್ ಕುಮಾರಸ್ವಾಮಿ ಸೋಲಿನ ನಂತರ ಮಾತನಾಡಬೇಕಾದ್ರೂ ಕೂಡ ಅವತ್ತು ಒಂದು ಸಮುದಾಯ ನಮಗೆ ಮತ ನೀಡಲಿಲ್ಲ, ಸಂಪೂರ್ಣ ದೂರ ಆಗಿದ್ದಾರೆ ಜೆಡಿಎಸ್ನಿಂದ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಈಗ ನಿಖಿಲ್ರ ಪತ್ರದಲ್ಲಿ ಜೈ ಶ್ರೀರಾಮ್ ಸಾಲುಗಳನ್ನು ನೋಡ್ತಾ ಇದೆ. ಎಲ್ಲೋ ಒಂದು ಕಡೆ ಸಂಪೂರ್ಣ ಕಟ್ಟರ್ ಹಿಂದುತ್ವದ ಕಡೆಗೆ ಜಾತ್ಯತೀತ ಜನತಾದಳ ವಾಲ್ತಾ ಇದೆಯಾ? ವಿಜಯ್, ಏನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ಗೆ ಸೋಲಾಯಿತು, ಆ ಒಂದು ಸೋಲಿಗೆ ಪ್ರಮುಖ ಕಾರಣ ಮುಸ್ಲಿಂ ಸಮುದಾಯ ಏನಿದೆ, ಅಲ್ಪಸಂಖ್ಯಾತ ಸಮುದಾಯ. ಈ ಒಂದು ಸಮುದಾಯ ನಿಖಿಲ್ಗೆ ಮತವನ್ನು ನೀಡಿಲ್ಲ. ಹೀಗಾಗಿ ನಿಖಿಲ್ಗೆ ಸೋಲಾಯಿತು ಅನ್ನೋದು JDS ಮತ್ತು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ರು, ಜೊತೆಗೆ ಒಂದಷ್ಟು ಆರೋಪಗಳು ಏನು BJP ನಾಯಕರು ಕೂಡ ಮಾಡಿದರು. ಆದರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸಾಕಷ್ಟು ಅಸಮಾಧಾನ ಕೂಡ ಕುಮಾರಸ್ವಾಮಿ ಹೊಂದಿದ್ದಾರೆ, ಜೊತೆಗೆ ದೇವೇಗೌಡರು ಹೊಂದಿದ್ದಾರೆ. ಯಾಕಂದರೆ ದೇವೇಗೌಡರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಟ್ಟಿದ್ದರು. ಜೊತೆಗೆ ಅಲ್ಪಸಂಖ್ಯಾತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳು ಬಂದಾಗ ಅವರ ಪರವಾಗಿ ನಿಲ್ತಂಥದ್ದು JDS ಮತ್ತು ಜಾತ್ಯತೀತ ತತ್ವಗಳಡಿ ಒಂದು ಸಿದ್ಧಾಂತದಡಿ ಕೆಲಸ ಮಾಡ್ತಿತ್ತು. ಆದರೆ ಈ ಒಂದು ಚುನಾವಣೆ ಆಗಿರ್ಬೋದು, ಜೊತೆಗೆ ರಾಮನಗರ ಚುನಾವಣೆಯಲ್ಲೂ ಕೂಡ JDS ಮತಗಳು ಅಂದರೆ ಅಲ್ಪಸಂಖ್ಯಾತ ಮತಗಳು JDSಗೆ ಬರಲಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಆ ಸಮುದಾಯದ ಮೇಲೆ ದಳಪತಿಗಳಿಗೆ ಅಸಮಾಧಾನ ಇದೆ. ಹೀಗಾಗಿ ಈಗ ಏನು BJP ಏನು ಸಿದ್ಧಾಂತ ಇದೆ ಹಾರ್ಡ್ ಕೋರ್ ಹಿಂದುತ್ವ, ಆ ಒಂದು ಅಸ್ತ್ರವನ್ನು ಬಳಸ್ಕೊಂಡು JDS ಕೂಡ ಒಂದು ಇದನ್ನೇ ಅಂದರೆ ಬಂಡವಾಳವನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದೆ. ಹಾಗಾಗಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರಿಗೆ ಬರೆದ ಪತ್ರದಲ್ಲಿ ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆಯನ್ನು ಬರೆದಿರುವಂಥದ್ದು. ಇಲ್ಲಿವರೆಗೂ ಕೂಡ BJP ಜೊತೆ ಮೈತ್ರಿ ಆದರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಕಟ್ಟರ್ ಹಿಂದುತ್ವದ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡೋದಾಗಲಿ ಅಥವಾ ಜೈ ಶ್ರೀರಾಮ್ ಘೋಷಣೆ ಆಗಲಿ ಅವರ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಪತ್ರದಲ್ಲೂ ಕೂಡ JDS ನಾಯಕರು ಬರಿತಾ ಇರಲಿಲ್ಲ. ಆದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ಈ ಒಂದು ತಮ್ಮ ಸೋಲಿಗೆ ಕಾರಣ ಆದಂಥ ಸಮುದಾಯದ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕಟ್ಟರ್ ಅನ್ನೋ ಒಂದು ಹಿಂದುತ್ವದ ಕಡೆ ವಾಲಿದ್ದಾರೆ. ಜೊತೆಗೆ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ JDS ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.